ಜಿಂಗಿ 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 ಚಕ. ನನ್ನ ಪ್ರೀತಿಯ ಮಾರ್ಗಿ, ಈ ರಾಜಪ್ಪನ ರಾಣಿ, ನನ್ನ ಕನಸಿನ ಕಾವೇರಿ, ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನೇನೋ ತಂದಿದ್ದೀನಿ. ಯವ್ವ, ನನ್ಗೆ ವಯಸ್ಸಾಗಿದೆ, ತಗೊಳ್ಳೋದು ಕೊಡೋದು ಈ ಸರಿ ಹೋಗಲ್ಲ ಇವಾಗ. ಅಯ್ಯಯ್ಯೋ, ಈ ರಾಜಪ್ಪ ರಸಿಕ ಆದ್ರೆ ಪೋಲಿ ಅಲ್ಲ. ನಿನ್ ಮೇಲೆ ಪ್ರೀತಿ ಇದೆ, ಮೋಹ ಇಲ್ಲ. ನಿನಗೆ ಸರ್ಪ್ರೈಸ್ ತಂದಿದ್ದೀನಿ ಅಂತ ಹೇಳಿದಿನಲ್ಲ, ಕೊಡ್ತೀನಿ, ಕಣ್ಮುಚ್ಕ. ಏನಿದು? ಸೀರೆ. ರೇಷ್ಮೆ ಸೀರೆ. ನಾಳೆ ಮದ್ವೆ ಇದೆಯಲ್ಲ, ಆ ಮದ್ವೆನಲ್ಲಿ ನೀನು ಈ ಸೀರೆ ಉಟ್ಕೊಂಡು ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ, ಇದರಲ್ಲಿ ಇಟ್ಟಿವ್ನಿಗೆ ನನ್ನ ಮನ್ಸನ್ನ ಜೋಪಾನ ಜಾಣೆ ಅಂದ ಅಂತ ಹಾಡು ಹೇಳದ್ನ ನಾನು ನೋಡ್ಬೇಕು ಅಂತ ಆಸೆ ಪುಟ್ಟಿ. ಅದಕ್ಕೆ ನಿನಗೊಪ್ಪು ಅಂತ ರೇಷ್ಮೆ ಸೀರೆನ ನಾನೇ ಆಡ್ಕೊಂಡು ತಗೊಂಡು ಬಂದಿದ್ದೀನಿ. ನನ್ನ ಆಸೆ ಈಡೇರ್ತೀಯ ಅಲ್ವಾ? ಆಹಾ, ಮೈಸೂರು ಸಿಲ್ಕ್ ಸ್ಯಾರಿ. ನಾನು ಎಷ್ಟು ಅದೃಷ್ಟ ಮಾಡಿದ್ದೆ. ಕೈ ತುಂಬ ದುಡ್ಡಿಟ್ಕೊಂಡು ಕ್ಯೂನಲ್ಲಿ ನಿಂತಿದ್ರು ಇಂಥ ಸ್ಯಾರಿ ಸಿಗ್ತಾ ಇರಲಿಲ್ಲ. ಖಂಡಿತ ಉಟ್ಕೊಂಡ್ಬರ್ತೀನಿ ರಾಜಪ್ಪ. ನನಗೆ ನಿಮ್ಮ ಆಸೆನ ಈಡೇರಿಸೋದೆ ನನ್ನ ಆಸೆ. ನನಗೆ ಈ ಸೀರೆ ಮೇಲೆಲ್ಲ ವ್ಯಾಮೋಹ ಇಲ್ಲ. ನೀವು ಕೊಟ್ರಿ ಅಂತ ನಾನು ತಗೊಂಡೆ. ಓ, ನಾನು ಪ್ರೀತಿಯಿಂದ ಏನೇ ಕೊಟ್ಟರು ತಗೋತೀಯ? ಏನ ಇಲ್ಲ, ಸೀರೆ ಮಾತ್ರ. ಅಯ್ಯೋ, ನಾನು ಅಷ್ಟೇ ಹೇಳಿದ್ದು. ನೀನು ನಾನು ಏನು ಕೊಡ್ತೀನಿ ಅನ್ಕೊಂಡೆ? ಇದೇನಿಲ್ಲ, ಸೀರೆ ಕೊಟ್ಟಾಯ್ತಲ್ಲ, ನಾವಿನ್ನು ಹೊರಡ್ಬೋದು. ಹಾಂ ಪುಟಿ, ನಾಳೆ ಮದುವೆ ಇದೆಯಲ್ಲ, ಅದಕ್ಕೆ ನಮ್ಮ ಯಜಮಾನ್ರು ಇವತ್ತು ಮನೆಯಲ್ಲಿ ಚಿಕ್ಕದಾಗೊಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ನೀನು ಅದನ್ನೆಲ್ಲ ತಗೊಳ್ಳಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಕೂಲ್ ಡ್ರಿಂಕ್ಸ್ ಕುಡಿಬೋದಲ್ಲ. ಈ ಚೌಚೌವು, ಚಿಪ್ಸು, ಕಳ್ಳಕಾಯಿ ಬೀಜ, ಸೈಡ್ಸ್ ಎಲ್ಲ ಇರುತ್ತೆ, ಅದನ್ನು ತಿನ್ನಕ್ಕಾದ್ರೂ ಬರ್ಬೋದಲ್ಲ? ಏನು ಪಾರ್ಟಿನ? ಖಂಡಿತ ಬರ್ತೀನಿ. ಬರ್ತೀಯಾ? ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬರಬೇಕು. ಹಾಂ, ಬರ್ತೀನಿ. ಕಾಯ್ತಾ ಇರ್ತೀನಿ. ಬರ್ತೀನಿ. ರೇಷ್ಮೆ ಮೈಯೊಳಗೆ ರೇಷ್ಮೆ ಸೀರೆ, ದೂರದ ಊರಿಂದ ಹಮ್ಮಿರ ಬಂದ ಜತ್ತಾರಿ ಸೀರೆ ತಂದ. ಈ ವಯಸ್ಸಲ್ಲಿ ಇವನಿಗೆ ಅಬ್ಬಾ, ಕೈಗೆ ಸೀರೆ ಬಂತು, ಶುಭ ಶಕುನ. ಶ್ರೀಮಂತರ ಮನೆ ಪಾರ್ಟಿ ಅಂದ್ರೆ ಈ ಎಣ್ಣೆ ಎಲ್ಲ ಇರುತ್ತೆ, ರುಚಿ ರುಚಿಯಾದ ತಿಂಡಿ ಇರುತ್ತೆ. ಈ ಪಾರ್ಟಿಯನ್ನ ಬೇಡ ಅನ್ನೋರು ಉಂಟೇ ಹುಡುಗಿ? ಈಗ ಅವರಿಬ್ರು ಮದುವೆ ಆದ್ರು ಅಂದ್ರೆ ಅಫಿಷಿಯಲ್ ಆಗಿ ಅವನಿಗೆ ಮನೆ ಅಳಿಯ ಆಗ್ತಾನೆ. ಅಣ್ಣ ಅವನ ಹೆಸರಿಗೆ ಆಸ್ತಿ ಬರಿಬೇಕು ಅಂತ ಅನ್ಕೊಂಡಿದ್ದಾನೆ. ಅದು ಇನ್ನೂ ಈಸಿ ಆಗತ್ತೆ. ಈ ಮನೆದು ಅಂತ ನಮ್ಮ ಕೈಗೆ ಚಮ್ ಸಿಗತ್ತೆ, ಆಮೇಲೆ ನಾವು ಬೀದಿಗೆ ಬರ್ಬೇಕಾಗತ್ತೆ. ಪದೇ ಪದೇ ನೆಗೆಟಿವ್ ಆಗಿ ಮಾತಾಡ್ಬೇಡ. ನಿನಗೆ ನಾನು ಮಾತಾಡ್ತಿರೋದು ಮಾತ್ರ ಕಾಣುತ್ತೆ, ಇಲ್ಲಿ ನಡೀತಾ ಇರೋದು ಕಾಣಿಸ್ತಾ ಇಲ್ಲ ಅಲ್ವಾ? ಇಲ್ಲಿ ಏನ್ ನಡೀತಾ ಇದೆ ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನ್ ನಡೀತಾ ಇದೆ ಅಂತ ನಾನ್ ನೋಡ್ತಾ ಇಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ನನ್ನ ಕಾಲು ಎಳಿತಿದ್ರೆ ನನ್ಗೆ ಏನ್ ಪ್ರಯೋಜನ ಇದೆ? ನಿನ್ನ ಕಾಲು ಎಳೆಯೋದ್ರಿಂದ ನನಗೇನು ಸಿಗಲ್ಲ. ಇಷ್ಟು ವರ್ಷ ಅಣ್ಣನ ಕಾಲು ಬಿದ್ದಿದ್ದಕ್ಕೆ ನನಗೇನು ಸಿಗ್ತಾ ಇಲ್ಲ. ನಮ್ಮ ಕತೆ ಮುಗೀತಷ್ಟೇ. ಕತೆ ಮುಗಿತಾ ಇರೋದು ನಮ್ದಲ್ಲ, ಆ ದೀಪಕ್. ಏನ್ ಹೇಳ್ತಾ ಇದೀಯಾ? ಈಗಾಗ್ಲೇ ನಾನು ಮುಂಬೈಯಿಂದ ಒಂದಿಷ್ಟು ಜನ ರೌಡಿಗಳನ್ನ ಕಳಿಸಿದ್ದೀನಿ. ಅವ್ರು ಇನ್ನೇನು ಬರ್ತಾ ಇದಾರೆ, ರೀಚ್ ಆಗ್ತಾ ಇದಾರೆ. ರಾತ್ರಿ ಆ ದೀಪಕ್ನ ಎದ್ರೆ ನಾಳೆ ಮದ್ವೆ ಎಲ್ಲಿಂದ ನಡೆಯುತ್ತಿದೆ? ಆಮೇಲೆ ಈ ಆಸ್ತಿ ಎಲ್ಲ ನಮ್ ಕೈಗೆ ತಾನೆ. ರಾಜೇಶ್ವರಿ, ನಿಜ ಹೇಳ್ತಾ ಇದ್ದೆ ನೀನು? ಹಾಗಾದ್ರೆ ನಾಳೆ ನಡೆಯೋ ಮದುವೆ ಮುಹೂರ್ತಕ್ಕೆ ಮುಂಚೆನೆ ಇವತ್ತು ರಾತ್ರಿನೇ ಅವನಿಗೆ ಮುಹೂರ್ತ ಇಟ್ಬಿಟ್ಟಿದ್ಯಾ? ನಾನೇ ದುಡ್ಡು ಕೊಟ್ಟು ಈ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಿದವನು ಇವತ್ತು ನನ್ನನ್ನೇ ಎತ್ತರಾಕೊಂಡು ನಿಂತಿದ್ದಾನೆ ಅಂತಂದ್ರೆ ಅವನ್ನ ಸುಮ್ಮನೆ ಬಿಟ್ಬಿಡ್ತೀನ? ಈ ಕಡೆ ಮೇಡಮ್ ಕಾಣಿಸ್ತಾ ಇಲ್ಲ.
ಇನ್ನೊಂದು ಕಡೆ ಈ ಅಂಜಲಿ ಅವರು, ಇನ್ನೊಂದು ಕಡೆ ಈ ಮನೆ ಯಜಮಾನ, ಇನ್ನೊಂದು ಕಡೆ ಆ ರಾಜೇಶ್ವರಿ. ಯಪ್ಪ, ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ಈ ಕಗ್ಗಂಟಿಂದ ಹೇಗಪ್ಪ ಆಚೆ ಬರೋದು? ಓ ಅಳಿಂದ್ರೆ ನೀವ್ ಇಲ್ಲಿ ಕೂತಿದ್ದೀರಾ? ನಾನು ನಿಮ್ಗೋಸ್ಕರ ಇಡೀ ಮನೆಯೆಲ್ಲ ಹುಡ್ಕಾಡ್ದೆ. ಯಾಕೆ? ನೋಡಿ ಇಳಿಂದ್ರೆ ಪಕ್ಕಾ ಲೋಕಲ್ ಸೇಂದಿ. ಇದನ್ನ ನಮ್ಮ ಯಜಮಾನ್ರೆ ಹೇಳಿ ಮಾಡ್ಸಿರೋದು. ತಗೊಳ್ಳಿ ತಗೊಳ್ಳಿ, ನೀವು ಒಂದ್ ಬಾಟ್ಲು ಏರ್ಸಿ. ಆಮೇಲೆ ಅಳಿಂದ್ರೆ ನಾಳೆ ಮದುವೆ ಎಲ್ಲ ಚೆನ್ನಾಗೇ ಆಗುತ್ತೆ. ನೀವ್ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಜಾಸ್ತಿ ಟೆನ್ಷನ್ ತಗೊಂಬೇಡಿ, ಏನಾಗ್ಬೇಕೋ ಅದೆಲ್ಲ ಆಗುತ್ತೆ. ಇದು ನೋಡಿ, ಈ ಸೇಂದಿ ನಮ್ಮ ಯಜಮಾನ್ರಿಗೆ ಬಹಳ ಇಷ್ಟ. ಈ ಸೇಂದಿನ ನೀವು ಹೊಟ್ಟೆಗೆ ಹಾಕಿದ್ರೆ ತಲೆಯಲ್ಲಿರೋ ಕಿರಿಕಿರಿ ಎಲ್ಲ ಮಾಯ ಆಗ್ಬಿಡುತ್ತೆ. ಅಲ್ಲಿಂದ್ರೆ ಏರ್ಸಿ ಏರ್ಸಿ. ನೂರು ರೂಪಾಯಿ ನನಗೆ. ಹಲೋ ಮೇಡಮ್, ಹೇಳಿ, ಎಲ್ರು ಎಲ್ಲಿದ್ದೀರಾ? ಮೇಡಮ್ ಇಲ್ಲೇ ನಾವು ಎಸ್ಟೇಟ್ ಹತ್ರ ಇದೀವಿ. ಇಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಅವನು ಇವಾಗ ತಾನೇ ಹೊರಗಡೆ ಹೋಗ್ತಾನೆ. ಅಲ್ಲೇ ಎಲ್ಲೋ ಹೋಗ್ತಾ ಇರ್ತಾನೆ ನೋಡಿ. ಅವ್ನು ಸಿಕ್ಕಿದ ತಕ್ಷಣ ಅವ್ನ ಕತೆನ ಮುಗಿಸ್ಬಿಡಿ. ಓಕೆ ಮೇಡಮ್, ನೀವು ಇಷ್ಟು ಹೇಳಿದ್ರಲ್ಲ, ನಾವು ನೋಡ್ಕೊತೀವಿ ಬಿಡಿ. ಇಲ್ಲೇ ಹೊಡೆದು ಊತ ಹಾಕ್ಬಿಡ್ತೀವಿ ಅವನ್ನ. ಆದ್ರೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಮ್ಮ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು. ತಲೆ ಕೆಡ್ಸ್ಕೊಂಬೇಡಿ ಮೇಡಮ್, ಇಂಥದ್ದು ಎಷ್ಟೋ ಡೀಲ್ಗಳು ಮಾಡಿದ್ದೀವಿ. ನಾನು ಕಾಲ್ ಮಾಡ್ತಿರೋದು ಕೂಡ ಫೇಕ್ ನಂಬರೇ ಮೇಡಮ್. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸರಿ, ಅವ್ನ ಕತೆ ಮುಗಿದ್ಮೇಲೆ ನನ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ನೋಡ್ರೋ, ನಾವು ಮಾಡೋ ಕೆಲಸ ಯಾರಿಗೂ ಗೊತ್ತಾಗಬಾರ್ದು. ಸೈಲೆಂಟಾಗಿ ಮಾಡಿ ಮುಗಿಸ್ಬಿಟ್ಟು ಹೋಗ್ತಾ ಇರಬೇಕಷ್ಟೇ. ನನ್ನ ಮಗ ಎಲ್ಲೋದ? ಏಯ್ ನೋಡ್ರೋ, ಅಲ್ಲಿ ಕೂತಿದ್ದಾನೆ, ಬಂದ್ರೋ. ರಾಜೇಶ್ವರಿ, ನೀನು ಮಾಡೋ ಕೆಲಸಗಳು, ನಿನ್ನ ಕಾಂಟ್ಯಾಕ್ಟು ಎಲ್ಲ ಹೈ ಲೆವೆಲ್. ಈ ನನ್ನ ಹೆಂಡತಿಯಾಗಿ ಸಿಕ್ಕಿರೋದು ನನ್ನ ಅದೃಷ್ಟ. ಯುದ್ಧನ ಗೆದ್ದು ರಾಜ ರಾಣಿ ಕೈಲಿ ಸಾಮ್ರಾಜ್ಯ ಕೊಡ್ತಾನಂತ. ಆದ್ರೆ ಇಲ್ಲಿ ಯುದ್ಧ ಗೆಲ್ತಿರೋದ್ ನಾನು, ರಾಜ ಆಗ್ತಿರೋದ್ ನೀನು. ಕೊನೆಗೂ ನನ್ನ ಬುಡಕ್ಕೆ ಬರ್ತೀಯ ನೀನು. ಹಾಗೇನಿಲ್ಲ ನಾನು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಆ ದೀಪ ಉಸಿರು ನಿಲ್ಲುತ್ತೆ. ಇಲ್ಲಿ ಈ ಆಸ್ತಿ ಎಲ್ಲ ನಮ್ಮ ಕೈಗೆ ಸೇರುತ್ತೆ. ಆಮೇಲೆ ಖುಷಿಯಾಗಿ ನಾವು ಪಾರ್ಟಿ ಮಾಡೋಣ. ಏನ್ ಹೇಳ್ತೀಯಾ?